शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇದಕ್ಕೆ ಸಂಬಂಧ ಏನು ಸರ್? ಅದು ವಿಷಯ ಅಲ್ಲ, ಇದಕ್ಕೆ ಸಂಬಂಧ ಇದ್ರೆ ಹೇಳ್ತೇನೆ. ನೀವು ಹೇಳ್ತಾರ ಕೊಡ್ತೇನೆ, ಅದಕ್ಕೂ ಕೊಡ್ತೇನೆ. ಅದು ನೋಡ್ರಿ, ಅದು ಹೇಳ್ತೇನೆ. ಹಾ, ಆಯ್ತಾಯ್ತು. ಒಂದು ವಿಷಯ ಹೇಳ್ತೀನಿ, ಅದ ಕ್ಲಿಯರ್ ಮಾಡ್ಕೋರಿ, ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ. ಅಲ್ಲಿ 1029 ಸರ್ವೆ ನಂಬರ್ ಏನಿದೆ ಅದು ಅಂಜುಮನ್ ಇಸ್ಲಾಂ ಸಮಿತಿ ಜಾಗ, ಮುಸ್ಲಿಂ ಸಮುದಾಯದ ಜಾಗ. ಅದೇ ಥರ ಇನ್ನೊಂದು 2 ಎಕರೆ ಒಂದಿದೆ, ಅದೇ ಥರ ಇನ್ನೊಂದು 2 ಎಕರೆ ಇದೆ. ಇಲ್ಲಿ ಎನ್ಕರೇಜ್ಮೆಂಟ್ ಆಗಿತ್ತು, ಪೂರ್ತಿ ಎನ್ಕರೇಜ್ಮೆಂಟ್ ಆಗಿತ್ತು. ಅದು ನಾವು ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟು ಮಾಡಿ, ಡಿ ಸಿ ಅವ್ರು ಆರ್ಡರ್ ಮಾಡಿ ಅದು ವೇಕೆಂಟ್ ಆಗಿದೆ. ಹೈಕೋರ್ಟ್ವರೆಗೆ ಹೋಗಿದ್ವಿ, ಅವಕ ಬೋರ್ಡ್ದಲ್ಲಿ ಕೇಸ್ ಹಾಕಿದ್ವಿ, ನ್ಯಾಯಾಲಯಗಳಲ್ಲಿ ಕೇಸ್ ಹಾಕಿದ್ವಿ, ನಾವು ಎಲ್ಲ ಕಡೆ ಗೆದ್ದಿವಿ. ಮುಂದೆ ಏನಾಯ್ತು ಅಂದ್ರೆ ಅದು ಖಾಲಿ ಆದಮೇಲೆ ಅಲ್ಲಿ 2 ಗುಂಪಾದವು, ಮುಸ್ಲಿಂ ಸಮಾಜದಲ್ಲಿ 2 ಗುಂಪಾದವು. ಒಂದು ಗುಂಪು ಖಾಲಿ ಆಗಿದ್ದ ಜಾಗದಾಗ ಮತ್ತೆ ಅಂಗಡಿಗಳನ್ನು ಮಾಡಿ, ಮಳಿಗೆಗಳನ್ನು ಮಾಡಿ ಜನರಿಗೆ ಬಾಡಿಗೆ ಕೊಡ್ಬೇಕಂತ ಒಂದು ಗುಂಪು. ಇನ್ನೊಂದು ಗುಂಪು ಏನಾಯಿತು, ಆ ಖಬರಸ್ತಾನ್ ಜಾಗ ಖಬರಸ್ತಾನಾಗೆ ಉಳಿಲಿ, ನೀವು ಅಲ್ಲಿ ಅಂಗಡಿಗಳು ಮಾಡಬೇಡ್ರಿ, ಮಾಡೋಕ್ಕೆ ಬರೋದಿಲ್ಲ ಅಂತ ಒಂದು ಗುಂಪು. ಅವರಿಬ್ಬರ ನಡುವಿನ ಅದು ಒಂದು ವಿಚಾರ, ಅದು ಈಗ ಬಗೆಹರಿದೈತಿ. ಅದು ಖಬರಸ್ತಾನ್ ಜಾಗ ಖಬರಸ್ತಾನ ಇಡ್ತೀವತ್ತ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರ ಹೋರಾಟನೂ ವಾಪಸ್ ತಗೊಂಡಿದ್ದಾರೆ. ಖಾಮೋಶ್ ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ನನಗೇನದು ಅಷ್ಟು ಮಹತ್ವ ಅನಿಸಿಲ್ಲ. ವಕಫ್ದು ಏನು ಹೇಳ್ಬೇಕ್ರಿ? ಏನು ನಡೆದೇ ಇಲ್ಲ, ಏನು ಹೇಳೋದು?